ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 147ನೇ ಅಧ್ಯಾಯ 10-11ನೇ ವಾಕ್ಯಗಳು. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಹಾಲಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಹಾಲಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಪ್ರಿಯರೇ, ಕುದುರೆ ಎಂಬುದಾಗಿ ನಾವು ನೋಡೋದಾದ್ರೆ ಅದು ಒಂದು ಪಂದ್ಯಾವಳಿಯಲ್ಲಿ ನಾವು ಉಪಯೋಗಿಸುವಂತ ಒಂದು ಪ್ರಾಣಿ. ಅದರ ಮೇಲೆ ಕುತ್ತುಕೊಂಡು ಅನೇಕರು ಕುದುರೆ ಸವಾರಿಯನ್ನ ಮಾಡುತ್ತಾರೆ. ಆ ಕುದುರೆಯು ಒಳ್ಳೆ ಬಲವುಳ್ಳದಾಗಿ ಈ ಲೋಕದಲ್ಲಿ ಕಂಡು ಬರುತ್ತದೆ. ಆ ಕುದುರೆ ಮೇಲೆ ಕೂತ್ಕೊಂಡು ಓಡುವವರು ಅದಕ್ಕೋಸ್ಕರನೇ ತಯಾರಾಗಿರ್ತಾರೆ. ಅದಕ್ಕೆ ಒಳ್ಳೆ ಬಲವಾಗಿ ಒಳ್ಳೆ ಆಹಾರವನ್ನು ನೀಡಿರ್ತಾರೆ, ಒಳ್ಳೆ ಹುಲ್ಲುಗಳನ್ನು ನೀಡಿರ್ತಾರೆ. ಅದಕ್ಕೆ ಬೇಕಾಗಿರುವಂಥ ಆಹಾರವನ್ನು ಕೊಟ್ಟು ಒಳ್ಳೆ ಪೋಷಣೆಯನ್ನ ಮಾಡಿ ಅದಕ್ಕೆ ಬೇಕಾದಂಥ ರೈಟ್ಸಲ್ಲಿ ಅದನ್ನು ತಯಾರಿ ಮಾಡಿ ತರಬೇತಿಯನ್ನು ಕೊಟ್ಟು ಅದನ್ನು ರೆಡಿ ಮಾಡಿಟ್ಟಿರ್ತಾರೆ. ಅಂತ ಕುದುರೆಯ ಬಲದಲ್ಲಿ ದೇವರಿಗೆ ಇಷ್ಟವಿಲ್ಲವಂತೆ. ಎರಡನೇದಾಗಿ ಹಾಲಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅವತ್ತಿನ ಕಾಲದಲ್ಲಿ ರಾಜರುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಒಂದು ಫೈಟ್ ಮಾಡುವಂಥವ್ರು, ಜಗಳ ಮಾಡುವಂಥವ್ರು, ಕುಂಫಾಡುವಂಥವ್ರು ಅಥವಾ ಏನೋ ಒಂದು ಮಾಡುವಂಥವ್ರನ್ನ ಚೆನ್ನಾಗಿ ಅವರ ಹಾಳುಗಳಾಗಿ ಬೆಳೆಸ್ತಾ ಇದ್ರು. ಆ ಒಂದು ಜಗಳ ಮಾಡೋದಾದ್ರೆ ಈ ಕಡೆ ರಾಜ್ಯನವರು ಆ ಕಡೆ ರಾಜ್ಯದಲ್ಲಿ ಜಗಳ ಮಾಡೋದಕ್ಕೆ, ಅಥವಾ ಅವತ್ತಿನ ಕಾಲದಲ್ಲಿ ಇವತ್ತಿಗೂ ಕೂಡ ತಮಿಳುನಾಡು ಪಟ್ಟಣದಲ್ಲಿ ಒಂದು ನಡೆಯುವಂತ ಒಂದು ಘಟನೆ ಉಂಟು. ಅಂದ್ರೆ ಯಾರು ಅವರ ಬಲದಿಂದ ಆ ಒಂದು ಎತ್ತನ್ನ ಅಡಗಿಸ್ತಾರೋ, ಒಂದು ಎತ್ತನ್ನ ಬಿಟ್ಟಿರ್ತಾರೆ, ಆ ಎತ್ತನ್ನ ಯಾರು ಅಡಗಿಸ್ತಾರೋ, ಆ ಎತ್ತನ್ನ ಯಾರು ಸೋಲಿಸ್ತಾರೋ ಅವರಿಗೆ ಆ ಊರಲ್ಲಿರುವಂತ ಒಂದು ಒಳ್ಳೆ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುವಂತ ಪದ್ಧತಿ ಇವತ್ತಿಗೂ ಕೂಡ ತಮಿಳುನಾಡು ಪಟ್ಟಣದಲ್ಲಿ ಕಂಡು ಬರ್ತಾ ಇದ್ದಾವೆ. ಪ್ರಿಯರೇ, ಅಂತ ಒಂದು ಕಾರ್ಯವನ್ನ ದೇವರು ಮೆಚ್ಚೋದಿಲ್ಲ. ಅಂದ್ರೆ ಅವ್ರು ನಂಬುತ್ತಾ ಇದ್ದಿದ್ದು ಯಾರನ್ನ? ಅವರಲ್ಲಿರುವಂತ ಭುಜ ಬಲವನ್ನ, ಅವರಲ್ಲಿರುವಂತ ತೊಡೆ ಬಲವನ್ನ, ಅವರಲ್ಲಿರುವಂತ ಶಕ್ತಿಯನ್ನ ನಿರೀಕ್ಷಿಸ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಕೆಲವು ಸಮಯ ನಮ್ಮ ಜೊತೆಗೆ ಇರುವಂತ ಮನುಷ್ಯರ ಮೇಲೆ ಭರವಸೆ ಉಳ್ಳವರಾಗಿರ್ತೇವೆ. ಇಂಥ ಬಲವುಳ್ಳ ಶಕ್ತಿ ಉಳ್ಳವರು ನಮ್ಮ ಜೊತೆ ಇದ್ದಾರಲ್ವಾ, ಇವರು ಇರೋದ್ರಿಂದ ನಮ್ಗೆ ಯಾವ ಸೋಲು ಇರೋದಿಲ್ಲ, ನಮ್ಮ ಜೀವಿತದ ಯಾವ ಸೋಲನ್ನು ನಾವು ಕಾಣುವುದಿಲ್ಲ, ನಮಗೆ ಇವರು ಗೆಲುವನ್ನು ತಂದು ಕೊಡ್ತಾರೆ ಎಂಬುದಾಗಿ ಆ ಮನುಷ್ಯರ ಮೇಲೆ ನಾವು ನಂಬಿಕೆ ಉಳ್ಳವರಾಗಿ, ಅವರ ಮೇಲೆ ಇಷ್ಟವುಳ್ಳವರಾಗಿ, ಅವರು ಮೆಚ್ಚುವಂತ ರೀತಿಯಲ್ಲಿ ಅವ್ರನ್ನ ಬೆಳೆಸುತ್ತೇವೆ. ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ, ಕಿಕ್ ಬಾಕ್ಸಿಂಗ್ ಆಡುವಂತ ವ್ಯಕ್ತಿಗಳನ್ನು ತೆಗೆದುಕೊಳ್ಳ್ರಿ. ಅವರ ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತಾರೆ, ಒಬ್ಬರ ಮೇಲೆ ಒಬ್ಬರು ಗುದ್ದಾಡ್ತಾ ಇರ್ತಾರೆ. ಆ ಗುದ್ದಾಟದಲ್ಲಿ ಕೊನೆಯದ ಯಾರೋ ಒಬ್ರು ಗೆಲ್ತಾರೆ, ಯಾರೋ ಒಬ್ಬರು ಸೋಳ್ತಾರೆ. ಅಂತ ಒಂದು ಬಲವನ್ನು ಕೂಡ ದೇವರು ಮೆಚ್ಚುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಾವು ಇವತ್ತು ಯಾರನ್ನ ಬಲವಾಗಿ ಇಟ್ಕೊಂಡಿದ್ದೇವೆ? ನಮ್ಮ ಬಲವಾಗಿ ಅಧಿಕಾರಿಗಳನ್ನು ಇಟ್ಕೊಂಡಿದ್ದೇವೋ, ನಮ್ಮ ತಂದೆ ತಾಯಿಗಳನ್ನು ಇಟ್ಕೊಂಡಿದ್ದೇವೋ, ನಮ್ಮ ಬಂಧು ಬಲಗಳನ್ನು ಇಟ್ಕೊಂಡಿದ್ದೇವೋ, ನಮ್ಮ ಆಸ್ತಿ ಅಂತಸ್ತನ್ನು ಇಟ್ಕೊಂಡಿದ್ದೇವೋ, ಅಥವಾ ನಮಗಿರುವ ದುಡ್ಡು, ಹಣಕಾಸು, ಐಶ್ವರ್ಯ, ಇಂಥವು ಕಾರ್ಯಗಳನ್ನು ನಾವು ಇಟ್ಟುಕೊಂಡಿದ್ದೇವೋ, ಸರಿಯಾಗಿ ನಾವು ಗಮನಿಸಿ ನೋಡಬೇಕು. ಅಂಥದ್ದನ್ನ ದೇವರು ಮೆಚ್ಚುವುದಿಲ್ಲ. ಪ್ರಿಯ ದೇವರ ಮಕ್ಕಳ, ದೇವರು ಆನಂದ ಪಡುವುದನ್ನುಂಟು, ದೇವರು ಸಂತೋಷ ಪಡುವಂತ ವಿಷಯ ಒಂದಿದೆ. ಅದು ಯಾವುದೆಂದ್ರೆ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಪ್ರಿಯರೇ, ದೇವರು ಆನಂದ ಪಡ್ತಾನೆ ಯಾರಲ್ಲಿ ಅಂದ್ರೆ, ಯಾರು ದೇವರನ್ನೇ ನಂಬಿ ಇರುತ್ತಾರೋ, ಯಾರು ದೇವರ ಮೇಲೆ ಭರವಸೆ ಉಳ್ಳವರಾಗಿರುತ್ತಾರೋ, ಯಾರು ದೇವರ ಕೃಪೆಯನ್ನು ನಿರೀಕ್ಷಿಸ್ತಾ ಇರ್ತಾರೋ, ಯಾರು ದೇವರ ಕೃಪೆಯನ್ನೇ ಆತುಕೊಳ್ಳುತ್ತಾರೋ, ಆತನ ಕೃಪೆಯನ್ನೇ ಯಾವಾಗಲೂ ನಿರೀಕ್ಷಿಸುತ್ತಿರುವ ಭಕ್ತರನ್ನ ದೇವರು ಆನಂದಿಸುತ್ತಾರೆ. ನೋಡ್ರಿ, ದೇವರ ಆತ್ಮನ ಹೇಳ್ತದಾನೆ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ದೇವರು ಆನಂದ ಮಾಡುವಂತ ಒಂದು ಭಕ್ತನು ಈ ಲೋಕದಲ್ಲಿದ್ದಾನ. ಆತನ ಕೃಪೆಯನ್ನೇ ಹುಡುಕುವವನು, ಆತನ ಕೃಪೆಯನ್ನೇ ನಿರೀಕ್ಷಿಸುವವರು, ಆತನ ಕೃಪೆಗಾಗಿ ಎದುರು ನೋಡುವವರು ಈ ಲೋಕದಲ್ಲಿ ಇದ್ದಾರ. ನಾನು ನೀನು ಆತನ ಕೃಪೆಯನ್ನು ನಿರೀಕ್ಷಿಸುವ ಮಕ್ಕಳಾಗಿ, ಆತನ ಕೃಪೆಯನ್ನೇ ಎದುರು ನೋಡುವ ಮಕ್ಕಳಾಗಿ, ಆತನ ಕೃಪೆಯನ್ನ ಮೇಲೆ ಹಾತುಕೊಳ್ಳುವ ಮಕ್ಕಳಾಗಿ ನಾವಿರಬೇಕು. ಯಾಕೆಂದ್ರೆ ನಾವು ಉಳಿದಿರುವುದು ದೇವರ ಕೃಪೆಯಿಂದಲೇ. ನಾವು ದಿನದಿನವೂ ಬದುಕ್ತಾ ಇದ್ದೇವೆ ಅಂದ್ರೆ ಅದು ದೇವರ ಕೃಪೆಯಿಂದಲೇ. ನಾವು ಮಾತನಾಡ್ತಾ ಇದ್ದೇವೆ ಅಂದ್ರೆ ಅದು ದೇವರ ಕೃಪೆಯಿಂದಲೇ. ದೇವರ ಕೃಪೆ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ್ರಿಂದ ಯಾರು ದೇವರ ಕೃಪೆಯನ್ನು ಆತುಕೊಳ್ಳುತ್ತಾರೋ, ಯಾರು ದೇವರ ಕೃಪೆಯಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ, ಯಾರು ದೇವರ ಕೃಪೆಯನ್ನು ನಿರೀಕ್ಷಿಸುತ್ತಾರೋ
ಅಂಥವರನ್ನ ದೇವರು ಮೆಚ್ಚುತ್ತಾನೆ, ಅಂಥವರ ಮೇಲೆ ದೇವರು ಆನಂದಿಸುತ್ತಾನೆ, ಅಂಥವ್ರನ್ನ ನೋಡಿ ದೇವರು ಆನಂದ ಪಡುತ್ತಾನೆ, ಸಂತೋಷ ಪಡುತ್ತಾನೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಸ್ವಾಮಿ ಈ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ಈ ಒಂದು ವಾಕ್ಯದಲ್ಲಿ ಸ್ವಾಮಿ ಬರೆದಿರುವ ಪ್ರಕಾರ ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಹಾಲಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಎಂಬ ವಾಕ್ಯದ ಮುಖಾಂತರ ನೀನು ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಈ ಒಂದು ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರು ದೇವರೇ, ನಿನ್ನ ಕೃಪೆಯನ್ನು ಎದುರು ನೋಡುವ ಮಕ್ಕಳಾಗಿ, ನಿನ್ನ ಕೃಪೆಯನ್ನು ನಿರೀಕ್ಷಿಸುವ ಮಕ್ಕಳಾಗಿ, ನಿನ್ನ ಕೃಪೆ ಮೇಲೆ ಆತುಕೊಳ್ಳುವ ಮಕ್ಕಳಾಗಿ ದೇವರೇ, ಯಾವಾಗಲೂ ನಿನ್ನ ಕೃಪೆಯನ್ನು ಹುಡುಕುವ ಮಕ್ಕಳಾಗಿ ಪ್ರತಿಯೊಬ್ಬರು ಮಾರ್ಪಾಡಾಗಲಿ ಸ್ವಾಮಿ. ಹಾಗೆ ದೇವರೇ, ನಿನ್ನ ಕೃಪೆಯು ಅವರಿಗೆ ಏರಾಳವಾಗಿ ದೊರಕಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರಾತ್ಮನೆ, ಈ ಒಂದು ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಸ್ವಾಮಿ, ಅವರಿಗೆ ನಿನ್ನ ಕೃಪೆಯು ಪರಿಪೂರ್ಣವಾಗಿ ದೊರಕಲಿ ಅಪ್ಪ. ಅವರ ಬಲಹೀನತೆಗಳಿಗೆ ನಿನ್ನ ಕೃಪೆ ಅವರಿಗೆ ಬಲವಾಗಿ ಮಾರ್ಪಾಡಾಗಲಿ ಸ್ವಾಮಿ. ಇನ್ನೇ ಕೃಪೆ ಮಾಡು, ದಯ ತೋರಿಸು ರಾಜ. ಹಾಗೆ ಸ್ವಾಮಿ, ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕರ್ತನೆ ಅಪ್ಪ ಇರುವಂತ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಅಪ್ಪ 500ಕ್ಕೂ ಹೆಚ್ಚು ಜನವನ್ನ ದೇವರೇ ಅಪ್ಪ ನೀನು ಕೊಟ್ಟಿರುವುದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇನೆ. ಇದು ನನ್ನ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ ದೇವರೇ, ಇದೊಂದು ಕೇವಲ ನಿನ್ನ ಕೃಪೆಯ ಸ್ವಾಮಿ. ಅದಕ್ಕಾಗಿಯೂ ಸ್ತೋತ್ರ ಸಲ್ಲಿಸ್ತೇನೆ ದೇವರಾತ್ಮನೆ. ಇನ್ನ ಹೆಚ್ಚಾದ ಜನಗಳನ್ನು ದೇವರೇ ನೀನು ಕೊಡುತ್ತಿ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಬರುವಂತ ದಿನಮಾನಗಳಲ್ಲಿ ದೇವರೇ ಅಪ್ಪ ಈ ಒಂದು ಸೇವೆಯನ್ನು ನೀನು ಆಶೀರ್ವಾದ ಮಾಡುತ್ತಿ, ಇನ್ನೂ ಹೆಚ್ಚಾಗಿ ಬೆಳೆಸುತ್ತಿ, ನಿನ್ನ ಕೃಪೆಯಿಂದ ಈ ಸೇವೆಯನ್ನು ನಿಲ್ಲಿಸುತ್ತೆ, ಕಟ್ಟುತ್ತಿ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಒಂದು ಸೇವೆಗೆ ಆಧಾರವಾಗಿರುವ ಪ್ರತಿಯೊಬ್ಬರನ್ನ ದೇವರೇ ಕರ್ತನ ಈ ಸೇವೆಗೆ ಸಪೋರ್ಟ್ ಮಾಡುತ್ತಿರುವಂತ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ, ಕೃಪೆ ಮಾಡ್ರಿ, ದಯ ತೋರಿಸ್ರಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತಿರುವ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.